ಇಂದು ವ್ಯಾಲೆಂಟೈನ್ ಡೇ. ನಂದಿ ಬೆಟ್ಟಕ್ಕೆ ಪ್ರವಾಸ ಬಂದಿದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್. ಇಂದು ವ್ಯಾಲೆಂಟೈನ್ ಡೇ. ನಂದಿ ಬೆಟ್ಟಕ್ಕೆ ಪ್ರವಾಸ ಬಂದಿದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಯಾರು ನಂದಿ ಬೆಟ್ಟಕ್ಕೆ ಹೋಗಂಗಿಲ್ಲ. ನಂದಿ ಬೆಟ್ಟಕ್ಕೆ ಬಂದ ಪ್ರೇಮಿಗಳಿಗೆ ಬೇಸರ, ನಿರಾಸೆಯಿಂದ ವಾಪಸ್ ಹೋಗಿರ್ತಿರುವಂತಹ ಜೋಡಿಗಳು. ಇವತ್ತು ಪ್ರೇಮಿಗಳ ದಿನ. ಆ ಪ್ರೇಮಿಗಳ ದಿನದಲ್ಲಿ ತುಂಬಾ ಪ್ರೇಮಿಗಳಿದ್ದವರು ಪ್ರೇಮಿಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಸಿಂಗಲ್ ಇದ್ದವರು ಮನೇಲಿ ಮುದ್ದುಗಳ್ತಾರೆ. ಅದೆಲ್ಲ ಬಿಡಿ, ನಮಗೆ ಯಾಕೆ. ಈಗ ನಂದಿ ಬೆಟ್ಟಕ್ಕೆ ಪ್ರವಾಸ ಏನಿತ್ತಲ್ಲ ಹೋಗುವಂಥದ್ದು ಬಂದಾಗಿದೆ. ಯಾಕಂದರೆ ಹುಡುಗ ಅದೇ ಟೈಮಲ್ಲಿ ಏನಾದ್ರು ಹೇಳೋದು, ಹುಡುಗಿಗೆ ಅದಕ್ಕೆ ಕೆರಳೋದು, ಅವ್ರ ಮನಸ್ಥಿತಿ ದುಡುಕು ನಿರ್ಧಾರವನ್ನು ಕೈಗೊಂಡು ಅಲ್ಲೇ ಎಲ್ಲಾದರೂ ಪ್ರಾಣ ಬಿಟ್ಟುಬಿಟ್ರೆ ಅನ್ನೋ ಭಯ ನಮಗಳಿಗಿದೆ. ಸೊ ಆ ಒಂದು ಕಾರಣಕ್ಕೆ ಸರ್ಕಾರ ಏನು ಮಾಡಿದೆ ಅಂದರೆ, ಬೇಡ್ರಪ್ಪ ನೀವು ಸದ್ಯಕ್ಕೆ ಇವತ್ತಿನ ಒಂದಿನ ಮಟ್ಟಿಗೆ ಹೋಗಬೇಡಿ ಅಲ್ಲಿ ಅಂತ ಹೇಳಿ ನಿರ್ಬಂಧವನ್ನು ಹೇರಲಾಗಿದೆ. ಸಾಕಷ್ಟು ಜನ ಪಾಪ ಜೋಡಿಗಳು ಬಂದಿದ್ದು, ಆದರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಹೋಗುವ ಹಾಗೆ ಎಲ್ಲ ನಿರ್ಬಂಧವನ್ನು ಹೇರಲಾಗಿದೆ. ನಿರಾಸೆಯಿಂದ ವಾಪಸ್ ಹೋಗ್ತಾ ಇದ್ದಾರೆ. ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಆಸೆ ಕನಸು ಎಲ್ಲ ಇಟ್ಕೊಂಡಿದ್ರು. ಬೆಚ್ಚಗೆ ಮನೇಲಿ ಹೋಗಿ ಮಲ್ಕಳಿ. ಪ್ರೇಮಿಗಳು ಇಲ್ಲದೆ ಹೋದವರು ಆರಾಮಾಗಿ ಕೂತ್ಕೊಂಡು ಎವ್ರಿ ಡೇ ಹಿಂಗೆ ನಡೆಯುತ್ತೋ ಹಾಗೆ ಹೋಗುತ್ತೆ. ಪ್ರೇಮಿಗಳಿದ್ದವರು ಮೀಟ್ ಮಾಡೋದು, ರೋಸ್ ಕೊಡೋದು, 120 ರೂಪಾಯಿ ಅಂತೆ ಒಂದೊಂದು ರೋಸ್ಗೆ. ಪ್ರೇಮಿಗಳ ದಿನಾಚರಣೆಯ ಸ್ಪೆಷಲ್ ಏನು ಅಂತಂದರೆ ಒಂದೊಂದು ಗುಲಾಬಿಗೆ 120 ರೂಪಾಯಿ. ಸೊ ಹಿಂಗೆ ನಡೀತಾ ಇದೆ. ನೋಡ್ಕೊಳ್ಳಿ, ನಿಮ್ಮ ಅನುಕೂಲ. ಇಲ್ಲ ನಾಳೆ ಶಿವರಾತ್ರಿ ಇದೆ, ಶಿವರಾತ್ರಿ ಮಾಡಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ವ್ಯಾಲೆಂಟೈನ್ಸ್ ಡೇನ ಆಚರಣೆ ಮಾಡುವವರು ಸಾಕಷ್ಟು ಜನ ಇದ್ದಾರೆ. ಪ್ರೇಮಿಗಳಿದ್ದವರಿಗೆ ವ್ಯಾಲೆಂಟೈನ್ ಡೇ, ಇಲ್ಲ ಅಂತಂದರೆ ನಾಳೆ ಶಿವರಾತ್ರಿ. ಸೊ ಶಿವರಾತ್ರಿ ಆಚರಣೆ ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ನಂದಿ ಬೆಟ್ಟಕ್ಕೆ ಪ್ರವೇಶವಿಲ್ಲ. ಸುಮ್ಮನೆ ಬಂದು ರಿಟರ್ನು ಹೋಗ್ತಾ ಇದ್ದಾರೆ. ಪಾಪ ಪ್ರೇಮಿಗಳ ಮೇಲೆ ಅದೇನೋ ದ್ವೇಷವೋ ಕಾಣೆ. ನಾನು ಪಾರ್ಕಲ್ಲಿ ಕೂತ್ಕೊಳ್ಳಂಗಿಲ್ಲ, ಇಬ್ಬಿಬ್ಬರೇ ಓಡಾಡಂಗಿಲ್ಲ, ಎಲ್ಲರೂ ಕಾಣಿಸ್ತಾರೆ. ಸಂಘಟನೆಗಳು ಬಂದುವಂತಹ ಹಲ್ಲೆ ಮಾಡುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಸುಮ್ಮನೆ ಹೇಳೋದೇನು ಗೊತ್ತಾ, ಮನೇಲಿ ಕೂತ್ಕೊಳ್ಳಿ, ಒಂದೊಂದು ಮೆಸೇಜ್ ಮಾಡ್ಕೊಳ್ಳಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ. ಇದು ಬಿಡಿ, ಸಾಕದು, ಬೆಸ್ಟ್ ಅದು. ಎಲ್ಲ ದಿನವೂ ವ್ಯಾಲೆಂಟೈನ್ಸ್ ಡೇನೇ ಪ್ರೇಮಿಗಳಿಗೆ. ಆದರೂ ಕೂಡ ಈ ದಿನ ಏನೋ ಸ್ಪೆಷಲ್ ಅಂತೆ ಅವ್ರದ್ದು. ಆದರೂ ಕೂಡ ಸರ್ಕಾರ ಪಾಪ ಅಡಿ ಮಾಡಿ ಕೊಟ್ಟಿಲ್ಲ. ಹೋಗ್ಲಿ ಬಿಡಿ.